ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಅಸಲಿ ಟ್ವಿಸ್ಟ್ ಸಿಗುತ್ತಾ? ಈ ಮೂಲಕ ಕಾನೂನು ಹೋರಾಟದಲ್ಲಿ ಭರ್ಜರಿ ಅಸ್ತ್ರವೊಂದು ಕೈ ಸೇರಿದೆಯಾ? ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಲೋಕಾಯುಕ್ತ ತನಿಖೆ, ಇಡಿ ನಿಗೂಢ ನಡೆಯ ನಡುವೆಯೇ ಈ ಒಂದು ಮಹತ್ವದ ವಿಚಾರ ಹೊರಗಡೆ ಬರ್ತಿರೋದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿರೋದು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಇಡಿಯ ನಡೆ ಸಿದ್ದರಾಮಯ್ಯನವ್ರಿಗೆ ಅರಗಿಸಿಕೊಳ್ಳಲಾರ್ದು ಗೊತ್ತಾಗಿದೆ. ಯಾಕಂದ್ರೆ ECIR ಅಲ್ಲಿ ಏನಿದೆ, ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ ಅನ್ನೋ ಅಂಶಗಳು ಕ್ಲಿಯರ್ ಆಗಿ ಸಿಗ್ತಾ ಇಲ್ಲ. ಆ ಮಾಹಿತಿಯನ್ನ ಇಡಿ ಒದಗಿಸಬೇಕು ಆರೋಪಿಗೆ ಅಂತ ಇಲ್ಲ. ಕೋರ್ಟ್ಗೆ ಹೋಗಿ ಜಾಮೀನು ತಗೊಳ್ಳೋ ಪ್ರಯತ್ನ ಮಾಡಿದಾಗ್ಲೂ ಕೂಡ ಆರೋಪಿಗೆ ಅದನ್ನ ಬಿಟ್ಕೊಡ್ಬೇಕಾಗಿಲ್ಲ. ನ್ಯಾಯಮೂರ್ತಿಗಳಿಗೆ ಮಾತ್ರ ಮುಚ್ಚಿದ ಲಕೋಟೆಯಲ್ಲಿ ಇನ್ಫಾರ್ಮೇಶನ್ ಅನ್ನು ಕೊಡಬಹುದು. ಆ ಸ್ವಾತಂತ್ರ್ಯ ಇದೆ. ಸುಪ್ರೀಂ ಕೋರ್ಟ್ ಅನುಮತಿಯೇ ಇದೆ. ಇಡಿಗೆ ದೊಡ್ಡ ಪವರ್ ಬಂದ್ಬಿಡುತ್ತೆ ಇಂತಹ ಕೇಸ್ಗಳಲ್ಲಿ. ಸೊ ಈಗ ಸಿದ್ದರಾಮಯ್ಯನವ್ರಿಗೆ ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಯಾವ ನಿಟ್ಟಿನಲ್ಲಿ ನಾನು ಹೆಜ್ಜೆ ಮುಂದಿಡಬೇಕು ಗೊತ್ತಾಗ್ತಿಲ್ಲ. ಇಡಿ ನಿಗೂಢ ನಡೆ ಅಷ್ಟರ ಮಟ್ಟಿಗೆ ಟೆನ್ಷನ್ ತಂದಿಟ್ಟಿದೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಆಪ್ತರಿಗೆ, ಬಂಧು ಬಳಗಕ್ಕೆಲ್ಲ ಅಲರ್ಟ್ ಮಾಡೇ ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಇಡಿ ರೇಡ್ ಆಗಬಹುದು. ಈಗ ಎಂಟ್ರಿ ಆಗಿರೋದ್ರಿಂದ ಇಡಿ ರೇಡ್ ಆಗಬಹುದು. ಸಿದ್ದರಾಮಯ್ಯ ಆಪ್ತ ಮಿನಿಸ್ಟರ್ಗೂ ಕೂಡ ಆಘಾತ. ಅವ್ರಿಗೂ ಕೂಡ ಮೂಡಾ ಸಂಕಷ್ಟ ಫಿಕ್ಸ್, ಇಡಿ ಶಾಕ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಟ್ರಾನ್ಸಾಕ್ಷನ್ನು ಮತ್ತೊಂದು ಎಲ್ಲೆಲ್ಲಿಗೆ ಲಿಂಕ್ ಆಗಿದೆ ಎಲ್ಲವನ್ನ ಹಿಡಿಯುತ್ತೆ. ಬರೀ 14 ಸೈಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ಇದ್ದಲ್ಲಿ ಹೊರಗೆ ಬರಬಹುದು. ಅಂಥದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದೆಯಲ್ಲ. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ, ಇದ್ರ ನಡುವೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಕೋರ್ಟ್ ಕೊಟ್ಟಿದ್ದಂತಹ ಆದೇಶ ಈಗ ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಮಾಡಿಬಿಟ್ಟಿದ್ದಾರೆ. 14 ಸೈಟ್ಗಳನ್ನು ಅವರ ಪತ್ನಿ ವಾಪಸ್ ಮಾಡಿದ್ದಾರೆ. ಕಾರಣ ಏನೇ ಕೊಟ್ಟಿರಬಹುದು. ಒಟ್ಟಿನಲ್ಲಿ ಈಗ ಅದನ್ನು ರದ್ದುಪಡಿಸೋ ಪ್ರಕ್ರಿಯೆ ಕೂಡ ನಡೀತಾ ಇದೆ. 24 ಗಂಟೆಗಳ ಒಳಗಾಗಿ ಪ್ರಾಸೆಸ್ ಶುರು ಆಯಿತು. ಇನ್ನೇನು ಕಂಪ್ಲೀಟು ಆಗಬಹುದು ಇವತ್ತು ನಾಳೆ ಅಷ್ಟೊತ್ತಿಗೆ. ಸೊ ರಿಟರ್ನ್ ಮಾಡ್ದಂಗೆ ಆಗೋಯ್ತು. ಮೂಡಾಗೆ ಆ ಸೈಟ್ಗಳನ್ನು ರಿಟರ್ನ್ ಮಾಡ್ದಂಗೆ ಆಗೋಯ್ತು. ಬಹುತೇಕರು ಹೇಳ್ತಿರೋದೇನು, ಈಗ ಅದ್ರ ಸುತ್ತಾನೆ ಚರ್ಚೆ ಅಲ್ವಾ. ಹಾಗಾದ್ರೆ ರಿಟರ್ನ್ ಮಾಡಿದ್ಮೇಲೆ ಇನ್ನೇನು ಉಳಿತು? ಹೋಯ್ತಲ್ಲ, ಮೂಡಾ ವಶಕ್ಕೆ ಹೋಗೇ ಬಿಟ್ಟಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಬಚಾವಾಗ್ತಾರೆ ಅನ್ನೋ ಅದನ್ನು ಕೇಳಿ ಬರ್ತಿದೆ. ಇನ್ವೆಸ್ಟಿಗೇಷನ್ ನಲ್ಲಿರುವಾಗ, ಕೇಸ್ ಇರುವಾಗ ಸೈಟ್ ಅನ್ನೋದು ಹೆಂಗೆ ಕೊಡ್ತಾರೆ? ಇವರದ್ದಲ್ಲ ಸೈಟು ಅಂತಾನೆ ಕೇಸ್ ಆಗಿರುವಾಗ ಇವರದ್ದಲ್ಲದ ಸೈಟನ್ನು ಹೆಂಗೆ ಕೊಡ್ತಾರೆ ಅಂತಾನೆ ಅಲ್ವಾ ಜಟಾಪಟಿ ನಡೀತಿರೋದು. ಇದ್ರ ನಡುವೆ ನೋಡಿ, ಅಶೋಕ್ ಅವರ ಪ್ರಕರಣ ಒಂದು ಬ್ಲಾಸ್ಟ್ ಆಯಿತು. ಕಾಂಗ್ರೆಸ್ನ ಮಿನಿಸ್ಟರ್ಗಳೆಲ್ಲ ಸೇರಿ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡಿ ಬಹಳ ವರ್ಷಗಳ ಹಳೆಯ ಕೇಸನ್ನು ತೆಗೆದ್ರಲ್ವಾ. ಯಾರ್ಯಾರು, ಪರಮೇಶ್ವರ್ ಅವರು, ಇನ್ನಿತರ ಕೃಷ್ಣ ಬೈರೇಗೌಡರು, ಪಾಟೀಲ್ರು, ಸತೀಶ್ ಜಾರಕಿಹೊಳಿ ಅವರೆಲ್ಲ ಒಂದಿಷ್ಟು ವಾಗ್ದಾಳಿ ನಡೆಸಿ ದಾಖಲೆ ರಿಲೀಸ್ ಮಾಡಿದ್ರು. ಅಶೋಕ್ ಅವರು ಹಿಂದೆ 1977ರಲ್ಲಿ BDA ಲೊಟ್ಟೆಗೊಲ್ಲಹಳ್ಳಿ ರಾಮಸ್ವಾಮಿ ಅನ್ನೋರ್ಗೆ ಸೇರಿದ 32 ಗುಂಟೆ ಜಮೀನು ನೋಟಿಫಿಕೇಶನ್ ಮಾಡಿರಲಾಗಿರುತ್ತೆ. 100 ಕೋಟಿ ಭೂಮಿಯ ಹಗರಣ ಇದು. 1978ರಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿ BDA ತನ್ನ ಸುಪರ್ದಿಗೆ ತಗೊಂಡೂ ಆಗಿರುತ್ತೆ. ಸೊ BDA ಸ್ವತ್ತಾಗಿರುತ್ತೆ ಅಷ್ಟೊತ್ತಿಗೆ ಆ ಜಮೀನು. ಅಶೋಕ್ ಅವರು ಕಾನೂನು ಬಾಹಿರವಾಗಿ 2003-2007ರಲ್ಲಿ ರಾಮಸ್ವಾಮಿ ಅವರಿಂದ ಖರೀದಿ ಮಾಡ್ಕೊಳ್ತಾರೆ. ಆಮೇಲೆ 2009ರಲ್ಲಿ ರಾಮಸ್ವಾಮಿ ಅವರಿಂದ ಜಮೀನು ಡಿನೋಟಿಫಿಕೇಶನ್ ಮಾಡೋ ರೀತಿಯಲ್ಲಿ ಅರ್ಜಿ ಹಾಕಿಸ್ತಾರೆ. ಯಡಿಯೂರಪ್ಪನವರು ಅದನ್ನು ತುರ್ತಾಗಿ ಅನ್ನೋ ರೀತಿ ಟಿಪ್ಪಣಿಯನ್ನು ಬರೆದು ಮಾಡಿಸ್ಕೊಟ್ಟಿದ್ದಾರೆ. BDAಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನು ಅಕ್ರಮವಾಗಿ ಖರೀದಿಸಿ ಪ್ರಭಾವ ಬಳಸಿ ಡಿನೋಟಿಫಿಕೇಶನ್ ಮಾಡಿಕೊಂಡು ಆಮೇಲೆ ವಿವಾದ ಬಂತು ಅಂತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ BDAಗೆ ಅದನ್ನ ಗಿಫ್ಟ್ ಡೀಡ್ ಅನ್ನೋ ಮೂಲಕ ಜಮೀನನ್ನು ವಾಪಸ್ ಕೊಟ್ಟಿದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಶೋಕ್ ವಿರುದ್ಧ. ಸೊ ಈ ಕೇಸಲ್ಲಿ ಏನು ವಾಪಸ್ ಕೊಟ್ಟು ಬಿಟ್ರೆ, ಸಿದ್ದರಾಮಯ್ಯನವ್ರು ಕದ್ದು ಮಾಲ್ ವಾಪಸ್ ಕೊಟ್ಟು ಬಿಟ್ರೆ ಕಳ್ಳತನದಿಂದ ಬಚಾವಾಗಬಹುದು ಅಂದ್ಕೊಂಡ್ರ ಅಂತ ವಾಗ್ದಾಳಿ ನಡೆಸಿದ್ರು. ಅದಕ್ಕೆ ಕೌಂಟರ್ ಕೊಟ್ಟು ಹಳೆ ದಾಖಲೆಗಳನ್ನೆಲ್ಲ ಸ್ಫೋಟಿಸಿರೋದಲ್ವಾ. ಈ ಕೇಸ್ನಲ್ಲಿ ಗಮನ ಸೆಳಿತಿರೋದೇನು, ರಾಜಕೀಯ ಕೆಸರಾಚಾಟ ಏನೇ ಇರಲಿ, ಎಲ್ಲರೂ ಗಾಜಿನ ಮನೇಲಿ ಕೂತಿರೋರೆ ಅನ್ನೋದು ಕ್ಲಿಯರ್ ಆಗ್ತಿದೆ. ಒಬ್ಬರ ಬಣ್ಣವನ್ನ ಇನ್ನೊಬ್ಬರು ಬಯಲು ಮಾಡ್ತಿದ್ದಾರೆ. ಈಗ ಮೂಡಾ ಕೇಸ್ ಪಾದಯಾತ್ರೆ ಮಾಡಿದಾಗ ವಿಜಯೇಂದ್ರ ವಿರುದ್ಧ ಸ್ವಪಕ್ಷೀಯರೇ ವಾಗ್ದಾಳಿ ನಡೆಸಿದ್ರು. ಕುಮಾರಸ್ವಾಮಿ ಅವ್ರ ವಿರುದ್ಧ ಈಗ 2-3 ಕೇಸು ಅಲ್ಲಿ ಇಲ್ಲಿ ದಾಖಲಿಸಿದ್ದಾರೆ. ಈಗ ಅಶೋಕ್ ಅವ್ರ ವಿರುದ್ಧ ಇಂಥ ದಾಖಲೆಗಳು ಬಂದಿದೆ. ಯಾರ ಸಾಚ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಬಹುಶಃ ತಾರ್ಕಿಕ ಅಂತ್ಯವೇ ಇಲ್ವೇನೋ. ಈಗ ಅಶೋಕ್ ಅವ್ರ ವಿಚಾರದಲ್ಲಿ ಬರೀ 55-60 ಕೋಟಿದಲ್ಲ ಸಿದ್ದರಾಮಯ್ಯನವ್ರದ್ದು ಸಣ್ಣ ವಿಚಾರ. ಅಶೋಕ್ ಅವ್ರದ್ದು ಇಂಥ 100 ಕೋಟಿ ಅಕ್ರಮಗಳಿವೆ ಅಂತ ಬ್ಲಾಸ್ಟ್ ಮಾಡಿದ್ದಾರಲ್ಲ. ಇಲ್ಲಿ ಗಮನ ಸೆಳಿತಿರೋದೇನು, ವಿಶೇಷ ಗಮನಿಸಬೇಕಾಗಿರೋದೇನು? ಮೂಡಾ ಕೇಸಲ್ಲಿ ಸೈಟ್ ರಿಟರ್ನ್ ಆಗಿರೋ ಟೈಮಲ್ಲಿ ಅಂತ ಕೇಳಿದ್ರೆ ಕ್ರಿಮಿನಲ್ ಕೇಸು ಅಗತ್ಯ ಇಲ್ಲ ಅಂತ ಹೇಳಿತ್ತು ಕೋರ್ಟ್. ಹೈಕೋರ್ಟ್ ಮೆಟ್ಟಿಲೇರಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಿದು BDAಗೆ
ಅಶೋಕ್ ಅವರು ವಾಪಸ್ ಕೊಟ್ರಲ್ಲ, ಕುತ್ತಿಗೆಗೆ ಬಂದಾಗ ಶಿಕ್ಷೆ ಆಗತ್ತೆ ಅನ್ನೋ ರೀತಿ ಸುಳಿವು ಸಿಗ್ತಾ ಇದ್ದ ಹಾಗೆ ವಾಪಸ್ ಮಾಡಿದ್ರಲ್ಲ, ಆಗ ಹೈಕೋರ್ಟ್ ಮೆಟ್ಟಿಲೇರಿದಾಗ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಹಾಗೂ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರು ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿರ್ತಾರೆ. ಈ ತೀರ್ಪಿನಲ್ಲಿ ಭೂಮಿ ಈಗ ಬಿಡಿಎ ಅಧೀನಕ್ಕೆ ವಾಪಸ್ಸು ಬಂದಿದೆ. ಏನು ಮಾಡಿದ್ದಾರೆ, ಅಶೋಕ್ ಅವರು ವಾಪಸ್ ಕೊಟ್ಟು ಬಿಟ್ಟಿದ್ದಾರೆ. ಬಿಡಿಎ ಅಧೀನದಲ್ಲೇ ಇರುವ ಕಾರಣ ಕ್ರಿಮಿನಲ್ ಮೊಕದ್ದಮೆ ಹೂಡೋ ಅಗತ್ಯವೇ ಇಲ್ಲ. ಈ ಕೇಸಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡುವಂಥ ಅಗತ್ಯವಿಲ್ಲ ಅಂತ ತೀರ್ಪು ಕೊಟ್ಟಿರುತ್ತೆ. ಈಗ ಸಿದ್ದರಾಮಯ್ಯನವರು ಕೂಡ, ಅಂದರೆ ಅವರ ಪತ್ನಿ ಕೂಡ ಸೈಟನ್ನು ವಾಪಸ್ ಮಾಡಿರೋದ್ರಿಂದ ಲೋಕಾಯುಕ್ತದಲ್ಲಿ ನಾಳೆ ಈ ಕೇಸ್ನ ತನಿಖೆಯಲ್ಲಿ 3 ತಿಂಗಳಲ್ಲೇನು ವರದಿ ಕೊಡಬೇಕಲ್ಲ, ಸಿದ್ದರಾಮಯ್ಯನವರು ಬಚಾವಾಗುವ ಚಾನ್ಸ್ ಇದೆಯಾ? ಇದು ಹೈಕೋರ್ಟೇ ಹೇಳಿದ್ದು, ಕ್ರಿಮಿನಲ್ ಕೇಸ್ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಈಗ ಬಿಡಿಎ ವ್ಯಾಪ್ತಿಗೆ ಬಂದಾಗಿದೆ, ಅದು ಬಿಡಿಎ ಸ್ವತ್ತು ಬಿಡಿಎಗೆ ಸಿಕ್ಕಾಗಿದೆ. ಹಾಗಾಗಿ ಕ್ರಿಮಿನಲ್ ಕೇಸ್ ಬೇಡ ಅಂತ ಹೈಕೋರ್ಟೇ ಹೇಳಿರೋದ್ರಿಂದ ಸಿದ್ದರಾಮಯ್ಯನವರು 14 ಸೈಟ್ ರಿಟರ್ನ್ ಮಾಡಿದ ಬೆನ್ನಲ್ಲೇ, ಅದು ಅಕ್ಸೆಪ್ಟು ಆಗ ಹೋಗ್ತಿದೆಯಲ್ಲ, ಈಗ ಪ್ರಾಸೆಸ್ ಕಂಪ್ಲೀಟ್ ಆದ ಬೆನ್ನಲ್ಲೇ ಮೂಡಾ ಕೇಸ್ನಲ್ಲಿ ಅತಿ ದೊಡ್ಡ ತಿರುವೊಂದು ಸಿಗಲಿದೆಯಾ? ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯನವರು ಬಚಾವಾಗೋದಿಕ್ಕೆ ಈ ಸೈಟ್ ರಿಟರ್ನ್ ಕಪಿಲ್ ಸಿಬಲ್ ಅವರಿಂದನೇ ಸಲಹೆ ಬಂದಿದ್ದು, ಮೇಲಿಂದನೇ ಸಲಹೆ ಬಂದಿದ್ದು. ಖರ್ಗೆ ಬೇರೆ ಬೇರೆ ನಾಯಕರು ಮೊದಲೇ ಸಲಹೆ ಕೊಟ್ಟಿದ್ರು, ಕೇಳಲಿಲ್ಲ. ಮೊದಲೇ ಕೊಟ್ಟಿದ್ರೆ ಇಷ್ಟು ಬರ್ತಾನೆ ಇರಲಿಲ್ಲ ಅನ್ನೋದು ಅಲ್ವಾ ಚರ್ಚೆ ಆಗ್ತಿರೋದು. ಈಗ ಕಪಿಲ್ ಸಿಬಲ್ ಅವರು ತಡ ಮಾಡಿದೆ, ಕಾಲ ಮಿಂಚಿಲ್ಲ, ಈಗಲಾದರೂ ಕೊಟ್ಟುಬಿಡಿ ಅಂತ ಹೇಳಿದ್ರಂತೆ. ಎಕ್ಸ್ಪರ್ಟ್ಸ್ ಎಲ್ಲ ಸಲಹೆ ಕೊಟ್ಟರಂತೆ, ಹಾಗಾಗಿ ಮಾಡಿದ್ರು ಅಂತಾನೂ ಚರ್ಚೆ ಆಗ್ತಿದೆ ಕೈಪಾಳಿದಲ್ಲಿ. ಸೊ ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬರೋದಕ್ಕೆ ಇದು ಭರ್ಜರಿ ಅಸ್ತ್ರವಾಗಲಿದೆಯಾ? ಕುತೂಹಲಕ್ಕೆ ಕಾರಣ ಆಗ್ತಿದೆ. ಬಿಜೆಪಿ ಆರ್ ಅಶೋಕ್ ವಿರುದ್ಧ, ಅಂದರೆ ಬಿಜೆಪಿ ನಾಯಕ ಆರ್ ಅಶೋಕ್ ವಿರುದ್ಧ ಕೈ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡಿರೋ ಹೊತ್ತಲ್ಲಿ ಅವತ್ತು ಹೈಕೋರ್ಟ್ ಕೊಟ್ಟಿದ್ದ ತೀರ್ಪು ಈಗ ಗಮನ ಸೆಳೀತಿದೆ. ಇದರ ನಡುವೆ ಆರ್ ಅಶೋಕ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ, ನನಗೆ ಕೋರ್ಟ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದೆ. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ಯಾ, ನನಗೂ ಅವ್ರಿಗೂ ಯಾಕೆ ಕಂಪೇರ್ ಮಾಡ್ತಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ ಅಶೋಕ್ ಅವರು ಹೇಳ್ತಿರೋದು, ನನ್ನನ್ನು ಕೋರ್ಟೇ ಈಗ ದೋಷ ಮುಕ್ತ ಮಾಡಿದ್ದಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವ್ರನ್ನೂ ಕೋರ್ಟ್ ದೋಷ ಮುಕ್ತ ಮಾಡಿದ್ಯಾ? ಕೋರ್ಟ್ನಲ್ಲಿ ಅವರು ಗೆದ್ದು ಬಂದು ಆಮೇಲೆ ಮಾತಾಡಲಿ, ನನಗೂ ಸಿದ್ದರಾಮಯ್ಯನವ್ರಿಗೂ ಹೋಲಿಸಬೇಡಿ ಈ ಕೇಸ್ಗಳಲ್ಲಿ ಅಂತ ಅವರು ವಾಗ್ದಾಳಿ ನಡೆಸ್ತಿದ್ದಾರೆ. ಕೋರ್ಟ್ಗಿಂತ ನಾವು ದೊಡ್ಡವರ, ಕಾಂಗ್ರೆಸ್ ನಾವೇ ದೊಡ್ಡವರು ಕೋರ್ಟ್ಗಿಂತ ಅಂತ ತಿಳ್ಕೊಂಡಿದ್ರೆ ಏನೂ ಮಾಡೋದಕ್ಕಾಗಲ್ಲ. ರಾಮಸ್ವಾಮಿ ಯಾರು, ಬೇನಾಮಿ ಅಂತ ಹೇಳ್ತಿದ್ದೀರಲ್ಲ, ಮಿಸ್ಟರ್ ಕೃಷ್ಣೇ ಬೈರೇಗೌಡ, ಕೋಲಾರದಲ್ಲಿ ಇರುವ ನಿಮ್ಮ ತಂದೆ ಆಸ್ತಿ ಯಾರಿಗೆ ಬರುತ್ತೆ? ನಿಮಗೆ ಬರುತ್ತಲ್ವಾ? ಅದೇ ರೀತಿ ಮುನಿ ವೆಂಕಟಪ್ಪ ವಿಲ್ ಮಾಡಿ ಅವರ ಮಕ್ಕಳಿಗೆ ಕೊಟ್ಟಿದ್ದಾರೆ. ಸೈಟ್ ನನಗೆ ಕೊಡುವಾಗ ಮುನಿ ವೆಂಕಟಪ್ಪ ಮಕ್ಕಳು 20 ಜನನೂ ಸಹಿ ಮಾಡಿದ್ದಾರೆ. ಹಾಗಾದ್ರೆ ಅದು ಬೇನಾಮಿ ಆಸ್ತಿ ಹೆಂಗಾಗತ್ತೆ? ರಾಮಸ್ವಾಮಿ ಬೇನಾಮಿ ಅಂತ ನೀವು ಮಾಡ್ತಿರೋ ಆರೋಪದಲ್ಲಿ ಹುರುಳಿಲ್ಲ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದು. ಕಾನೂನಾತ್ಮಕವಾಗಿ ನಾನು ಗೆದ್ದಾಗಿದೆ, ನೀವು ಮಾಡುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಸಿದ್ದರಾಮಯ್ಯನವರ ತಲೆ ಕಾಯೋದಿಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ಜಟಾಪಟಿಗಿಂತ ಇಂಪಾರ್ಟೆಂಟ್ ಅನ್ನಿಸ್ತಿರೋದು, ಈ ಕೇಸ್ನಲ್ಲಿ ಬಿಡಿಎಗೆ ಜಮೀನು ವಾಪಸ್ ಕೊಟ್ಟ ಮೇಲೆ, ಆ ಭೂಮಿ ವಾಪಸ್ ಮಾಡಿದ ಮೇಲೆ ಇಲ್ಲಿ ಕ್ರಿಮಿನಲ್ ಕೇಸ್ ಅವಶ್ಯಕತೆ ಇಲ್ಲ ಅನ್ನುವ ಹೈಕೋರ್ಟ್ನ ಅವತ್ತಿನ ತೀರ್ಪು. ಅವತ್ತು ಕೊಟ್ಟಿತ್ತು, ಈಗಿನ ಸರ್ಕಮ್ಸ್ಟೆನ್ಸಸ್ ಏನಿದೆ ನೋಡ್ಬೇಕು. ಇವತ್ತು ಅದೇ ರೀತಿಯಲ್ಲಿ ಬರಬೇಕು ಅಥವಾ ಹಾಗೇ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೂ ಸಿದ್ದರಾಮಯ್ಯನವ್ರು ಒಂದು ಆತ್ಮವಿಶ್ವಾಸ ಬಂದಿದೆಯಾ ಈ ನಿರ್ಧಾರದ ಬಳಿಕ? ಬಹಳ ಒಳ್ಳೆಯ ನಿರ್ಧಾರ ಆಯಿತು, ಈಗಲಾದರೂ ತಡವಾಗಿಯೂ ಆದರೂ ಅಂತ ಹೇಳ್ತಿದ್ದಾರಲ್ಲ. ಆದರೆ ಇಡಿ ಎಂಟ್ರಿ ಕೊಟ್ಟಿದೆಯಲ್ಲ, ಇದೇ ಸಮಸ್ಯೆ ಆಗಿರೋದು. ಇಡಿ ಎಂಟ್ರಿ ಕೊಟ್ಟಿರೋದ್ರಿಂದ ಲೋಕಾಯುಕ್ತದಲ್ಲಿ ಬಚಾವಾದರೂ ಸಂಕಷ್ಟ ಕಾದಿದೆಯಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಮಿಳುನಾಡು DMK ಮಿನಿಸ್ಟರ್ನ ಅರೆಸ್ಟ್ ಮಾಡಲಾಗಿತ್ತಲ್ವ. ಈಗ ಮತ್ತೆ ಅವರು ಹೊರಗಡೆ ಬಂದಿದ್ದಾರೆ. ಆದರೆ ಏನಾಯಿತು, ರಾಜ್ಯದ ವ್ಯಾಪ್ತಿಯಲ್ಲಿ ಅವರೆಲ್ಲ ಕೇಸು ಕೋರ್ಟು ತನಿಖೆಯಿಂದ ಹೇಗೋ ಬಚಾವಾಗಿದ್ರು. ಆದರೆ ಇಡಿ ಬರುತ್ತೆ, ಹೈಕೋರ್ಟಲ್ಲಿ ಸಾಧ್ಯವಾಗಲ್ಲ, ಸುಪ್ರೀಂ ಕೋರ್ಟ್ ತನಕ ಹೋಗಿ ಇಡಿ ಬಿಡದೆ ಒಳಗೆ ಹಾಕತ್ತೆ ಸೆಂಡಿಲ್ ಬಾಲಾಜಿಯನ್ನು. ಹಾಗಾಗಿ ಇಡಿ ಎಂಟ್ರಿಯಿಂದ ಈಗ ಅಸಲಿ ಸಂಕಷ್ಟ. ಇಡಿ ಒಂದಲ್ಲ ಎರಡೆರಡು ECIR ಹಾಕಿದೆ. ಒಂದು ಸಿದ್ದರಾಮಯ್ಯನವರು ಈ ಕೇಸಲ್ಲಿ, ಇನ್ನೊಂದು ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ CM ಆಗಿದ್ದ ಟೈಮಲ್ಲಿ ಮೂಡಾ ಅಧಿಕಾರಿಗಳು ಏನೇನೋ ಒಂದಿಷ್ಟು ಬೇರೆ ಬೇರೆ ಅಕ್ರಮ, ಸುಮಾರು ಜನಕ್ಕೆ ಸೈಟ್ ಹೋಗಿರೋದು, ಇಂಥದ್ರ ಸುತ್ತ ಒಂದು ತನಿಖೆ ನಡೀತಾ ಇದೆ. ಸೊ ಇದು ಒಂದಕ್ಕೊಂದು ಸೇರಿಕೊಂಡು ಬಹಳ ಗಂಭೀರ ಸ್ವರೂಪದಲ್ಲಿ ಇಡಿ ಆಘಾತವನ್ನು ಕೊಡೋ ಸುಳಿವು ಸಿಗ್ತಿದೆ. ಲೋಕಾಯುಕ್ತ ಅಂತ ಅಷ್ಟೇ ನೋಡೋದಕ್ಕೆ ಹೋದರೆ ಚಾನ್ಸ್ ಇದೆ, ಸಿದ್ದರಾಮಯ್ಯನವ್ರಿಗೆ ಬಚಾವಾಗೋದಕ್ಕೆ ಚಾನ್ಸ್ ಇದೆ ಅನ್ನುವಂಥ ಚರ್ಚೆ ಕಾದು ನೋಡಬೇಕು ಯಾವ್ಯಾವ ತಿರುವುಗಳನ್ನು ಪಡೆದುಕೊಳ್ಳಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.